ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್. ಇದು ನಮ್ಮ ಮನೆಯಲ್ಲಿ ನಾವು ಸಾಂಬಾರು ಪುಡಿನ ಹೇಗೆ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ತುಂಬಾ ರಿಕ್ವೆಸ್ಟೆಡ್ ವಿಡಿಯೋ ಇದಾಗಿತ್ತು. ತುಂಬ ಜನ ಕೇಳ್ತಾ ಇದ್ರಿ ಸಾಂಬಾರು ಪುಡಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಾವು 6 months ಒನ್ಸ್ ಮಾಡಿಸ್ತೀವಿ. ಒಟ್ಟಿಗೆ 2 kg ಮಾಡಿಸಿದ್ರೆ ನಮ್ಗೆ ಅಷ್ಟು ದಿನ ಬರುತ್ತೆ. ಹಾಗಾಗಿ ನಾನು ಅದನ್ನೇ ಸಪ್ರೇಟ್ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಮಾಡಬೇಕಾದ್ರೇ ವಿಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ. ಸೊ ಇವತ್ತು ಅಮ್ಮ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ನಾನು ಮಾಡೋದಿಲ್ಲ, ಆ್ಯಕ್ಚುಲಿ ಅಮ್ಮನೇ ಮಾಡ್ತಾರೆ. ಅದನ್ನೇ ನಾನಿಲ್ಲಿ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸು ಹುರ್ಕೊಳ್ಬೇಕು. ಮೊದಲನೇದಾಗಿ ನಾನಿಲ್ಲಿ ಸಾಂಬಾರು ಬೀಜ ಹುರ್ಕೊಳ್ಳೋಣ ಅಂತೇಳ್ಬಿಟ್ಟು ತೆಗೆದು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಡಾಯಿಗೆ. ಇಲ್ಲೇನಾಯಿತು ಅಂತಂದರೆ ಈ ಕಡಾಯಿ ಬಂದು ಸ್ವಲ್ಪ ಚಿಕ್ಕದಾಯಿತು. ಮತ್ತು ಊರ ಕಡೆ ಎಲ್ಲ ಏನು ಅಂದರೆ ದೊಡ್ಡ ದೊಡ್ಡ ಕಡಾಯಿಗಳು ಇಟ್ಕೊಂಡಿರ್ತೀವಿ. ಇಲ್ಲಿ ಸಿಟಿಲೆಲ್ಲ ಅಷ್ಟು ದೊಡ್ಡದು ಇರಲಿಲ್ಲ. ಹಾಗಾಗಿ ಚಿಕ್ಕದ್ರಲ್ಲೇ ಸ್ವಲ್ಪ ಸ್ವಲ್ಪ ಹುರ್ಕೊಂಡ್ರೆ ಆಯಿತು ಅಂತೇಳ್ಬಿಟ್ಟು ಹಾಕ್ಕೊಂಡಿದ್ವಿ. ಈ ಕಡಾಯಿನಲ್ಲಿ ನಮಗೆ ಹುರಿಯೋದಕ್ಕೆ ಆಗಲಿಲ್ಲ. ಹಾಗಾಗಿ ನಾನು ಮತ್ತೆ ಬೇರೆ ಒಂದು ಫ್ರೈಯಿಂಗ್ ಪ್ಯಾನ್ ಇರುತ್ತಲ್ವ, ಅದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ಹುರಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸಾಂಬಾರು ಬೀಜ ಹುರಿಬೇಕಾದ್ರೆ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ. ಆ ಲೆವೆಲ್ಗೆ ಸ್ಮೆಲ್ ಚೆನ್ನಾಗಿರುತ್ತೆ. ಸೊ ಕೊನೆಗೆ ಅಮ್ಮನೇ ಹುರಿತಾಯಿದ್ರು, ನಾನು ವಿಡಿಯೋ ಮಾಡ್ತೀನಿ ಅಂತೇಳ್ಬಿಟ್ಟು ನಾನು ವಿಡಿಯೋ ಶೂಟ್ ಮಾಡಿಕೊಂಡೆ. ಹುರಿದು ಆದಮೇಲೆ ಈ ರೀತಿ ಒಂದು ದೊಡ್ಡ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀವಿ. ಇನ್ನು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಹೆಸ್ರು ಕಾಳನ್ನು ಅಷ್ಟೇ ಚೆನ್ನಾಗಿ ಹುರ್ಕೊಳ್ಬೇಕು ಹದವಾಗಿ. ನೋಡಿ, ಇವಾಗ ಸಾಂಬಾರು ಬೀಜ ಎಲ್ಲ ಕಂಪ್ಲೀಟಾಗಿ ಆಗಿದೆ. ಇದನ್ನು ಸಪ್ರೇಟಲ್ಲಿ ಇಟ್ಕೊಂಡಿದ್ದೀವಿ. ಸೊ ಅದೇ ಥರ ಇವಾಗ ಹೆಸ್ರು ಕಾಳನ್ನು ಕೂಡ ಹುರ್ಕೊಳ್ತಾ ಇದ್ದೀವಿ. ಈಗ ಈ ರೀತಿ ಕಲರ್ ಇರೋದು ಕಂಪ್ಲೀಟ್ ಕಲರ್ ಚೇಂಜ್ ಆಗುತ್ತೆ. ನೋಡಿ, ಈ ರೀತಿ ಆಗುತ್ತೆ. ಎಲ್ಲವುದು ಈವನ್ ಆಗಿ ಕಲರ್ ಚೇಂಜ್ ಆಗಬೇಕು. ಒಂದು ಉದ್ದಿರೋದು ಅಥವಾ ಇನ್ನೊಂದು ಹಸಿ ಇರೋದು ಆ ರೀತಿ ಮಾಡಬಾರ್ದು. ಈವನ್ ಆಗಿ ಚೇಂಜ್ ಮಾಡ್ಕೊಳ್ಬೇಕು ಕಲರು. ನೆಕ್ಸ್ಟ್ ಬಂದುಬಿಟ್ಟು ಕಡಲೆಕಾಳು ಅಷ್ಟೇ 200 ಗ್ರಾಮ್ ತೊಗೊಂಡಿದ್ದೀವಿ. ಇದನ್ನು ಅಷ್ಟೇ ಹುರಿದು ಸೇಮ್ ಪ್ಯಾನಲ್ಲಿ ಹಾಕಿಟ್ಕೊಳ್ಬೇಕು. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ತೊಗರಿಬೇಳೆ. ಇದೊಂದು 150 ಗ್ರಾಮ್ ತೊಗರಿಬೇಳೆ ಇದೆ. ನಿಮಗೆ ಅಳತೆ ಗೊತ್ತಾಗ್ತಾ ಇಲ್ಲ ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದ್ಸಲ ಅಳತೆ ಎಲ್ಲ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ತೊಗರಿಬೇಳೆ ಅಷ್ಟೇ ನಾವು ಹದವಾಗಿ ಹುರ್ಕೊಂಡು ಇದನ್ನು ಕೂಡ ಸೇಮ್ ಪಾತ್ರೆನಲ್ಲಿ ಸೇರಿಸಿ ಇಟ್ಕೊಳ್ಬೇಕು. ಇನ್ನು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಅಕ್ಕಿ. ಇದು ನಾವು ಯಾವುದು ಅನ್ನ ಮಾಡ್ತೀವಿ ಅದನ್ನೇ ತೊಗೊಂಡ್ರೆ ಸಾಕಾಗುತ್ತೆ. ಇದನ್ನು ಅಷ್ಟೇ ಹದವಾಗಿ ಹುರ್ಕೊಳ್ಬೇಕು. ಈ ಅಕ್ಕಿ ಹಾಕೋದ್ರಿಂದ ನಮಗೆ ಏನು ಅಂದರೆ ಸಾಂಬಾರು ಗಟ್ಟಿಯಾಗಿ ಬರುತ್ತೆ, ತುಂಬ ತೆಳು ಆಗೋದಿಲ್ಲ. ಹಾಗಾಗಿ ನಾವು ಮೀಡಿಯಮಾಗಿ ಹಾಕ್ಕೊಳ್ಬೋದು. ಇದನ್ನು ಅಷ್ಟೇ ಹುರಿದ್ಬಿಟ್ಟು ಅದೇ ಪಾತ್ರೆಯಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀವಿ. ಹಾಗೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಉದ್ದಿನಬೇಳೆ. ಇದು ಒಂದು 150 ಗ್ರಾಮ್ ಹಾಕ್ಕೊಂಡಿದ್ದೀವಿ. ಉದ್ದಿನಬೇಳೆ ಹುರಿತಾ ಇದ್ದರೆ ಅದ್ರ ಘಮನೇ ಒಂಥರ ಅಷ್ಟು ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ಕೂಡ ಅಷ್ಟೇ ಹದವಾಗಿ ಹುರ್ಕೊಂಡು ನಾವು ಸೇಮ್ ಪಾತ್ರೆಯಲ್ಲಿ ಹಾಕಿಟ್ಕೊಳ್ಬೇಕು. ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಎಷ್ಟು ಹಾಕೋದು ಅಂತ ನಮಗೆ ಒಂದ್ಸಲ ಗೊತ್ತಾಗ್ಬಿಟ್ರೆ ಇನ್ನು ಪ್ರತಿ ಸಲ ನಾವೇ ಮಾಡ್ಕೊಳ್ಬೋದು. ಸೊ ಈ ವಿಡಿಯೋ ನಿಮಗೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಇದು ಮೆಂತ್ಯನ ಒಂದು 100 ಗ್ರಾಮ್ ಅಷ್ಟು ತೊಗೊಂಡಿದ್ದೀವಿ. ನೋಡಿ, ಇಷ್ಟು ಹದವಾಗಿ ಹುರ್ಕೊಂಡು ಇದನ್ನು ಕೂಡ ಅದೇ ಪಾತ್ರೆಯಲ್ಲಿ ಹಾಕಿ ಇಟ್ಕೊಳ್ತೀವಿ. ಹಾಗೆ ಇನ್ನು ನೆಕ್ಸ್ಟು ಮೆಣಸು, ಅದ್ರ ಜೊತೆಗೇ ಲವಂಗನೂ ಕೂಡ ಹಾಕ್ಕೊಂಡಿದ್ದೀವಿ. ಎರಡು ಕೂಡ ಒಂದು 80ರಿಂದ 100 ಗ್ರಾಮ್ ಇದೆ. ಎಕ್ಸಾಕ್ಟಾಗಿ ನನಗೆ ಅಳತೆ ಗೊತ್ತಾಗಲಿಲ್ಲ. ಇದು 80ರಿಂದ 100 ಗ್ರಾಮ್ ಇದೆ. ಹಾಗೆ ಅದ್ರ ಜೊತೆಗೆ ಇನ್ನು ಮತ್ತೆ 80ರಿಂದ 100 ಗ್ರಾಮು ಚಕ್ಕೆ ಕೂಡ ಸೇರಿಸ್ಕೊಳ್ತಾ ಇದ್ದೀವಿ. ಇದನ್ನು ತುಂಬ ಹುರಿಯೋ ಅಂಥ ಅವಶ್ಯಕತೆ ಇಲ್ಲ, ಜಸ್ಟ್ ಸ್ವಲ್ಪ ಬಿಸಿ ಆದರೆ ಸಾಕು. ಆ ರೀತಿ ಮಾಡಿಕೊಂಡು ಸಪ್ರೇಟಾಗಿ ಇಟ್ಕೊಳ್ಬೇಕು. ಇನ್ನು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಇದು ಅರಿಶಿನ ಇದೇ ರೀತಿ ನಾವು ಕುಟ್ಟಿ ಸ್ವಲ್ಪ ಚಿಕ್ಕದಾಗಿ ಮಾಡಿ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ನಾವು ಮಿಲ್ಲಿಗೆ ತಗೊಂಡೋದಾಗ ಅವರು ಅಲ್ಲಿ ಪುಡಿ ಆಗೋದಿಲ್ಲ, ಇದನ್ನು ಸಣ್ಣಗೆ ಮಾಡ್ಕೊಬನ್ನಿ ಅಂತಲೇ ಹೇಳ್ತಾರೆ. ಸೊ ಆ ರೀತಿ ಹುರಿದಿಟ್ಕೊಂಡಾದ್ಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಜೀರಿಗೆನ ಹಾಕ್ಕೊಂಡು ಹುರಿತಾ ಇದ್ದೀವಿ. ಜೀರಿಗೆ ಒಂದು 100 ಗ್ರಾಮ್ ಇದೆ ಇಲ್ಲಿ. ಅರಿಶಿನೂ ಅಷ್ಟೇ 100 ಗ್ರಾಮ್ ಇತ್ತು. ಅರಿಶಿನ ನೀವು ಕಲರ್ ನೋಡಿ ಸೇರಿಸ್ಕೊಳ್ಬೋದು. ಜೀರಿಗೆನ ನಾವು ಹದವಾಗಿ ಹುರ್ಕೊಳ್ಬೇಕಾಗತ್ತೆ. ಸೊ ಜೀರಿಗೆ ಹುರಿದಿದ್ದಾದಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಗಸಗಸೆ. ಇದೊಂದು 50 ಗ್ರಾಮ್ ಅಷ್ಟು ಗಸಗಸೆನ ಹಾಕ್ಕೊಂಡಿದ್ದೀವಿ. ಇದನ್ನು ಅಷ್ಟೇ ನೀಟಾಗಿ ಹುರಿದಿದ್ದಾದಮೇಲೆ ಸೇಮ್ ಪಾತ್ರೆಯಲ್ಲಿ ಸೇರಿಸಿ ಇಟ್ಕೊಳ್ಬೇಕು. ಈಗ ನೋಡಿ, ಎಲ್ಲ ಇಂಗ್ರೀಡಿಯೆಂಟ್ಸು ಕೂಡ ಒಂದು ಪಾತ್ರೆಗೆ ಹಾಕಿ ರೆಡಿ ಮಾಡ್ಕೊಂಡಿದ್ದೀವಿ. ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಅಂತ ಅಂದರೆ ಕರಿಬೇವಿನ ಸೊಪ್ಪು. ಹಸಿ ಕರಿಬೇವಿನ ಸೊಪ್ಪು ಆದರೆ ಚೆನ್ನಾಗಿರುತ್ತೆ. ಇಲ್ಲಿ ನಮ್ಮ ಕೈಯಲ್ಲಿ ಒಂದು ಹಿಡಿಯಷ್ಟು ಇಲ್ಲಿ ನಾವಿಲ್ಲಿ ಹಾಕಿರೋ ಅಂಥದ್ದು. ಹಸಿ ಕರಿಬೇವಿನ ಸೊಪ್ಪನ್ನು ಕೂಡ ಕ್ರಷ್ ಆಗಬೇಕು. ಹಿಂಗೆ ಮುಟ್ಟಿದರೆ, ಕೈಯಲ್ಲಿ ಮುಟ್ಟಿದರೆ ಕ್ರಷ್ ಆಗಬೇಕು. ಆ ರೀತಿ ಅಂದರೆ ಕ್ರಿಸ್ಪಾಗಿ ಹುರ್ಕೊಳ್ಬೇಕಾಗತ್ತೆ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಾಗಿ ಆಗ್ತಾ ಇದೆ ಕರಿಬೇವಿನ ಎಲೆಗಳೆಲ್ಲ ಅಂತ ಹೇಳ್ಬಿಟ್ಟು. ಇದನ್ನು ಕೂಡ ಅದೇ ಪಾತ್ರೆಯಲ್ಲಿ ಹಾಕಿ ಇಟ್ಕೊಳ್ತಾ ಇದ್ವಿ. ಹಾಗೆ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಏಲಕ್ಕಿ ಕೂಡ ಇಲ್ಲಿ ಒಂದು 80ರಿಂದ 100 ಗ್ರಾಮ್ ಅಷ್ಟಿದೆ. ನಾವು ಎಲ್ಲ ಇಂಗ್ರೀಡಿಯೆಂಟ್ಸು ಹದವಾಗಿ ಈ ರೀತಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರು ಪೌಡ್ರು ತುಂಬ ದಿನ ಬಾಳಿಕೆ ಬರುತ್ತೆ ಹದವಾಗಿ ಹುರ್ಕೊಳ್ಳೋದ್ರಿಂದ. ನಮಗೆಲ್ಲೂ ಕೂಡ
ಹುಳ ಬೀಳೋದಾಗಲಿ ಕುಟ್ಟಿಡಿಯೋದಾಗಲಿ ಆಗೋದಿಲ್ಲ. ಇದೆಲ್ಲ ತಣ್ಣಗಾದ್ಮೇಲೆ ಎಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಮಿಲ್ಲಿಗೆ ಕೊಟ್ಟು ಕಳಿಸ್ತೀವಿ. ಮಿಲ್ ಮಾಡಿಸ್ಕೊ ಬಂದಾದಮೇಲೆ ನೋಡಿ ಪೌಡರ್ ಈ ರೀತಿಯಾಗಿ ರೆಡಿಯಾಗಿದೆ. ತುಂಬ ನುಣ್ಣದಾಗಿ ಪೌಡರ್ನ ಮಾಡಿಸ್ಕೊಡ್ಬೇಕಾಗತ್ತೆ. ತಂದಾಗ ತುಂಬ ಬಿಸಿ ಇರುತ್ತೆ, ಕೈ ಹಾಕಿದರೆ ಕೈಯೆಲ್ಲ ಸುಡ್ತಾ ಇರುತ್ತೆ. ನಾನು ಹಿಂಗೆ ಕೈ ಹಾಕ್ತಾ ಇದ್ದಳು, ಎಷ್ಟು ಸುಡ್ತಾ ಇತ್ತು ಅಂದರೆ ಮತ್ತೆ ನಾನು ವಾಪಸ್ ಅದರೊಳಗಡೆ ಹಾಕ್ಬಿಟ್ಟೆ, ಅಷ್ಟು ಬಿಸಿ ಇರುತ್ತೆ. ಸೊ ನಾವು ಯಾವಾಗಲೂ ಅಷ್ಟೇ ಸಾಂಬಾರು ಪುಡಿ ಮತ್ತು ಖಾರದ ಪುಡಿನ ಸಪ್ರೇಟಾಗಿ ಹಾಕಿಸ್ತೀವಿ. ನಮ್ಗೆ ಹಂಗೆ ಹಾಕಿನೇ ಅಭ್ಯಾಸ. ಇನ್ನು ಕೆಲವ್ರಿಗೆ ಅಭ್ಯಾಸ ಒಟ್ಟಿಗೆ ಹಾಕಿಸ್ತಾರೆ, ನಮ್ಗೆ ಆ ರೀತಿ ಬರೋದಿಲ್ಲ. ನಾವು ನೋಡಿ ಇದ್ರ ಜೊತೆಗೇ ಖಾರದ ಪುಡಿನೂ ಕೂಡ ಹಾಕ್ಸ್ಬಿಟ್ಟಿದ್ದೀವಿ. ಎರಡನ್ನೂ ಸಪ್ರೇಟಾಗಿ ಹಾಕ್ಸೋದು ಯಾವಾಗಲೂ. ಈ ರೀತಿ ಒಂದು ಪೇಪರ್ ಮೇಲೆ ಸಪ್ರೇಟಾಗಿ ಹಾಕಿ ಅದು ಆರಕ್ಕೆ ಬಿಡಬೇಕಾಗತ್ತೆ, ಅಂದರೆ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಬೇಕಾಗತ್ತೆ. ತಣ್ಣಗಾದ್ಮೇಲೆ ನಾವು ಡಬ್ಬಗಳಿಗೆ ತುಂಬಿ ಯೂಸ್ ಮಾಡೋಕ್ಕೆ ಶುರು ಮಾಡ್ಬೋದು. ಸೊ ನೋಡಿದ್ರಿ ಅಲ್ವಾ ನಮ್ಮ ಮನೆಯಲ್ಲಿ ಸಾಂಬಾರು ಪೌಡ್ರ ಹೇಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ನನ್ನ ಚಾನಲ್ಗೆ ಯಾರು ಹೊಸದಾಗಿ ವಿಸಿಟ್ ಮಾಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣಿಸೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಜೊತೆಗೆ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇರೋರು ಫಾಲೋ ಮಾಡೋದಂತೂ ಮರಿಬೇಡಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.